ಓಂ ನಮಃ ಶಿವಾಯ. ಶ್ರೀ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ ಅರ್ಥಚಿಂತನೆ ಶ್ಲೋಕ 14 ಮತ್ತು 15. ಮೊದಲಿಗೆ 14ನೆಯ ಶ್ಲೋಕದ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಸ್ತೋಕ ಭಕ್ತಿ ತೋಪಿ ಭಕ್ತ ಪೋಷಿಣೇ ನಮಃ ಶಿವಾಯ ಮಾಕರಂದ ಸಾರವರ್ಷಿ ಭಾಷಿಣೇ ನಮಃ ಶಿವಾಯ ಏಕ ಬಿಲ್ವದಾನತೋಪಿ ತೋಷಿಣೇ ನಮಃ ಶಿವಾಯ ನೈಕ ಜನ್ಮ ಪಾಪ ಜಾಲ ಶೋಷಿಣೇ ನಮಃ ಶಿವಾಯ ಸರ್ವಜೀವ ರಕ್ಷಣೈಕಶೀಲಿನೇ ನಮಃ ಶಿವಾಯ ಪಾರ್ವತಿ ಪ್ರಿಯಾಯ ಭಕ್ತ ಪಾಲಿನೇ ನಮಃ ಶಿವಾಯ ದುರ್ವಿದಗ್ಧ ದೈತ್ಯ ಸೈನ್ಯ ಧಾರಿಣೇ ನಮಃ ಶಿವಾಯ ಶರ್ವರೀಷಧಾರಿಣೇ ಕಪಾಲಿನೇ ನಮಃ ಶಿವಾಯ. ಇದು 15ನೇ ಶ್ಲೋಕ. ಮೊದಲಿಗೆ 14ನೇ ಶ್ಲೋಕದ ಅರ್ಥವನ್ನು ನೋಡೋದಾದ್ರೆ, ಸ್ತೋಕ ಭಕ್ತಿ ತೋಪಿ, ನಿನ್ನ ಭಕ್ತರು ಸ್ವಲ್ಪ ಭಕ್ತಿ ಮಾಡಿದ್ರೂ ಸಾಕು ನೀನು ಬಹಳ ತೃಪ್ತನಾಗಿ ಹೋಗ್ತೀಯ ಹೇ ಭಗವಂತ. ಭಕ್ತ ಪೋಷಣೆ, ನೀನು ತೃಪ್ತನಾಗುವುದು ಮಾತ್ರವಲ್ಲ, ಈ ಸ್ವಲ್ಪ ಭಕ್ತಿ ಮಾಡಿದಂತಹ ಜನರನ್ನೂ ಕೂಡ ನೀನು ಪಾಲಿಸ್ತೀಯ, ಪೋಷಿಸ್ತೀಯ, ರಕ್ಷಣೆ ಮಾಡ್ತೀಯ. ಶಿವಪುರಾಣದಲ್ಲಿ ಒಂದು ಕಥೆ ಬರುತ್ತೆ. ಒಬ್ಬ ಬೇಟೆಗಾರ ರಾತ್ರಿ ಹೊತ್ತು ಸ್ಮಶಾನದಲ್ಲಿ ಮಲಗಿರ್ತಾನೆ. ಅವನು ಬೇಟೆ ಆಡ್ಲಿಕ್ಕೆ ಹೋಗಿರ್ತಾನೆ. ಆ ಕಾಡಲ್ಲಿ ಒಂದು ಸ್ಮಶಾನ ಇರುತ್ತೆ. ಗೊತ್ತಿಲ್ಲದೇನೆ ಅವನು ಅಲ್ಲಿ ಮಲಗಿದಾಗ ಅವನು ಸಾಕಿದಂತಹ ನಾಯಿ ಒಂದು ಸ್ಮಶಾನದ ಬೂದಿಯ ಮೇಲೆ ಕಾಲನ್ನಿಟ್ಟು ಈ ಮಲಗಿದಂತಹ ವ್ಯಕ್ತಿಯ ತಲೆಯ ಮೇಲೆ ಕಾಲಿಟ್ಟು ಹೊರಟೋಗ್ಬಿಡತ್ತೆ. ಅದು ಓಡ್ ಹೋಗ್ತಾ ಇರುತ್ತೆ. ಇವನ ಹಣೆಯ ಮೇಲೆ ಕಾಲಿಟ್ಟು ಹೊರಟೋಗುತ್ತೆ. ಎಚ್ಚರವಾದಾಗ ಇವನು ತನ್ನ ಹಣೆಯ ಮೇಲೆ, ತನ್ನ ಮೈ ಮೇಲಿರುವಂತಹ ಆ ಬೂದಿಯನ್ನು ನೋಡಿ ಬಹಳ ಭಕ್ತಿಯಿಂದ ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಂಡ, ನಾನು ವಿಭೂತಿ ಹಚ್ಚಿಕೊಂಡಂಗಾಯ್ತು ಅಂತ. ಅವತ್ತು ಶಿವರಾತ್ರಿ. ಆ ವ್ಯಕ್ತಿಗೆ ಮೋಕ್ಷವನ್ನು ನೀಡಿದ ಆ ಪರಮೇಶ್ವರ ಅಂತ ಪುರಾಣ ಹೇಳುತ್ತೆ. ಅದೇ ಪುರಾಣದಲ್ಲಿ ಇನ್ನೊಂದು ಕಥೆ ಬರುತ್ತೆ. ಒಬ್ಬ ಬೇಟೆಗಾರ ಯಾವ ಬೇಟೆಗಳೂ ಸಿಗದೆ ಬಹಳ ಸುಸ್ತಾಗಿ ರಾತ್ರಿ ಹೊತ್ತಿನಲ್ಲಿ ಆ ಸ್ಮಶಾನದಲ್ಲಿ ಅವನು ಕಾಲವನ್ನು ಕಳಿಬೇಕಾದಂತಹ ಸಂದರ್ಭ, ಅದು ಕಾಡು. ಅವನೇನು ಮಾಡ್ತಾನೆ, ಪ್ರಾಣಿಗಳು ಯಾವುದಾದ್ರೂ ಬಂದು ಹಾನಿಯನ್ನು ಉಂಟು ಮಾಡಿಯಾವು ಅಂತ ಒಂದು ಮರವನ್ನು ಹತ್ತಿ ಕುಳಿತುಕೊಳ್ತಾನೆ. ಅಕಸ್ಮಾತ್ ನಿದ್ರೆ ಬಂದರೆ ಕೆಳಗಡೆ ಬಿದ್ದು ಹೋಗ್ತೀನಿ ಅನ್ನುವ ಭಯಕ್ಕೆ ಆ ಮರದ ಎಲೆಗಳನ್ನು ಕಿತ್ತು ಭೂಮಿಯ ಮೇಲೆ ಹಾಕ್ತಾ ಇರ್ತಾನೆ. ಸಮಯವನ್ನು ಕಳಿಬೇಕು, ರಾತ್ರಿ ಕಳಿಬೇಕು. ಅದೃಷ್ಟವಶಾತ್ ಅವತ್ತೇನಾಗಿತ್ತು ಅಂತಂದರೆ ಶಿವರಾತ್ರಿ ಆಗಿತ್ತು. ರಾತ್ರಿ ಜಾಗರಣೆ ಮಾಡಿದಂತಹ ಪುಣ್ಯ, ಇವನು ಕಿತ್ತು ಹಾಕಿದಂತಹ ಪತ್ರೆ ಬಿಲ್ವಪತ್ರೆ ಮರ ಆಗಿತ್ತು. ಜೊತೆಗೆ ಅವನ ಅದೃಷ್ಟಕ್ಕೆ ಆ ಮರದ ಕೆಳಗಡೆ ಒಂದು ಶಿವಲಿಂಗ ಇತ್ತು. ಶಿವಲಿಂಗದ ಮೇಲೆ ಬಿದ್ದಂತಹ ಬಿಲ್ವಪತ್ರೆ, ಇವನು ಉಪವಾಸ ಮಾಡಿ ಜಾಗರಣೆ ಮಾಡಿದಂತಹ ಪುಣ್ಯ, ಇದಿಷ್ಟೇ ಸಾಕಾಯಿತು. ಆ ಈಶ್ವರ ಅವನಿಗೆ ಪ್ರತ್ಯಕ್ಷವಾಗಿ ಆಶೀರ್ವಾದ ಮಾಡಿ ಅವನಿಗೆ ಮೋಕ್ಷವನ್ನು ಕರುಣಿಸಿದ ಅಂತ ಶಿವಪುರಾಣ ಹೇಳುತ್ತೆ. ಹೀಗೆ ಸ್ವಲ್ಪ ಭಕ್ತಿ ಮಾಡಿದ್ರೂ ಸಾಕು ನಿನ್ನಲ್ಲಿ, ನೀನು ಅದೆಷ್ಟು ತೃಪ್ತನಾಗಿ ಹೋಗಿಬಿಡ್ತೀಯ ಭಗವಂತ. ಶಿವ ಬಹಳ ಭಕ್ತಿಪ್ರಿಯ. ವಚನಕಾರರು ಹೇಳ್ತಾರೆ, ವೇದವನೋದಿದ ಬ್ರಹ್ಮಣ ಶಿರ ಹೋಯಿತು, ನಾದವ ಮಾಡಿದ ರಾವಣನಿಗೆ ಅರೆ ಆಯುಷ್ಯವಾಯಿತು. ಶಿವನು ವೇದಪ್ರಿಯನೂ ಅಲ್ಲ, ನಾದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ಅಂತ. ಆ ಪರಮೇಶ್ವರನನ್ನ ಕುರಿತು ಒಂದು ಕ್ಷಣ ಹೊತ್ತು ಭಕ್ತಿಯನ್ನು ಮಾಡಿದ್ರೆ ಸಾಕು, ಅವನು ಬಹಳಷ್ಟು ಕರುಣೆಯನ್ನು ಭಕ್ತರ ಮೇಲೆ ತೋರಿಸ್ತಾನೆ ಅನ್ನೋದಕ್ಕೆ ಈ ಒಂದು ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. ಸ್ತೋಕ ಭಕ್ತಿ ತೋಪಿ ಭಕ್ತ ಪೋಷಿಣೆ ನಮಃ ಶಿವಾಯ. ನೀ 2ನೆಯ ಸಾಲು, ಮಾಕರಂದ ಸಾರವರ್ಷಿ ಭಾಷಿಣೇ ನಮಃ ಶಿವಾಯ. ಆ ಶಿವ ಒಲಿದು ಮಾತನಾಡಿದ್ರೆ ಅದು ಹೇಗಿರುತ್ತೆ ಅನ್ನುವಂಥದ್ದನ್ನೇ 2ನೇ ಸಾಲು ಹೇಳುತ್ತೆ. ಮಾಕರಂದ ಸಾರವರ್ಷಿ ಭಾಷಿಣೆ. ಮಕರಂದ, ಜೇನಿನ ಮಕರಂದದಂತೆ ಸವಿನುಡಿಯನ್ನು ನುಡಿಯುವಂತಹ ಹೇ ಪರಮೇಶ್ವರ, ನಿನಗೆ ನಮಸ್ಕಾರ.
ಏಕಬಿಲ್ವದಾನತೋಪಿ ತೋಷಿಣೇ ನಮಃ ಶಿವಾಯ. ಏಕಬಿಲ್ವಂ ಶಿವಾರ್ಪಣಂ ಅಂತ ನಾವು ಕೇಳಿರ್ತೀವಿ. ಒಂದು ಬಿಲ್ವ ಪತ್ರೆಯನ್ನು ಅವನಿಗೆ ಅರ್ಪಿಸಿದರೆ ಸಾಕು, ಆ ಈಶ್ವರ ಅತ್ಯಂತ ತೃಪ್ತನಾಗ್ತಾನೆ. ಭಗವದ್ಗೀತೆಯಲ್ಲಿ ನಾವು ನೋಡ್ತೀವಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ. ಭಕ್ತಿಯಿಂದ ಆ ಪರಮಾತ್ಮನಿಗೆ ಒಂದು ಬಿಲ್ವಪತ್ರೆ, ಒಂದೇ ಒಂದು ಹೂವು ಅಥವಾ ನೀರು ಏನಾದರೂ ಕೊಡು, ಭಕ್ತಿಯಿಂದ ಕೊಡು, ಆ ಭಕ್ತಿಗೆ ನಾನು ಒಲಿತೀನಿ ಅಂತ ಕೃಷ್ಣ ಭಗವಂತ ಹೇಳಿದ ಹಾಗೆ, ಮೂಲದಲ್ಲಿ ತತ್ವರೂಪದಿಂದ ಕೃಷ್ಣ, ಶಿವ, ರಾಮ ಎಲ್ಲ ಒಂದೇ. ಹಾಗಾಗಿ ಶಿವ ಏಕ ಬಿಲ್ವ ದಾನತೋಪಿ ತೋಷಿಣೇ ನಮಃ ಶಿವಾಯ. ಒಂದೇ ಒಂದು ಬಿಲ್ವ ಪತ್ರೆಯನ್ನ ಆ ಈಶ್ವರನಿಗೆ ಅರ್ಪಿಸಿ ನಮಸ್ಕಾರ ಮಾಡಿದ್ರೆ ಅದರಿಂದಲೇ ತೃಪ್ತನಾಗ್ತಾನೆ ಅಂತ, ಅಂತಹ ಶಿವನಿಗೆ ನಮಸ್ಕಾರ. ನೈಕ ಜನ್ಮ ಪಾಪಜಾಲ ಶೋಷಿಣೇ ನಮಃ ಶಿವಾಯ. ಅನೇಕ ಜನ್ಮಗಳಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪಾಪದ ಕೆಲಸಗಳನ್ನು ಮಾಡಿರ್ತೀವಿ. ಅಂತಹ ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಪಾಪ, ಸಂಚಿತವಾದಂತಹ ಪಾಪ, ಅದೆಲ್ಲವನ್ನ ನಮಃ ಶಿವಾಯ, ಹೇ ಪರಮೇಶ್ವರ ನೀನು ನಾಶಗೊಳಿಸ್ತೀಯ, ಅಂತಹ ನಿನಗೆ ನಮಸ್ಕಾರ ಎನ್ನುವಂಥದ್ದು 14ನೇ ಶ್ಲೋಕದ ಅರ್ಥ. ಇನ್ನು 15ನೇ ಶ್ಲೋಕ ಹೀಗಿದೆ, ಸರ್ವ ಜೀವ ರಕ್ಷಣೈಕ ಶೀಲಿನೇ ನಮಃ ಶಿವಾಯ. ಸರ್ವ ಜೀವ ರಕ್ಷಣೈಕ, ಎಲ್ಲ ಜೀವರ ಜೀವನವನ್ನ ರಕ್ಷಿಸುವಂತಹ ಹೇ ಈಶ್ವರ ನಿನಗೆ ನಮಸ್ಕಾರ. ಪಾರ್ವತೀ ಪ್ರಿಯಾಯ ಭಕ್ತ ಪಾಲಿನೇ ನಮಃ ಶಿವಾಯ. ಪಾರ್ವತಿಗೆ ಅತ್ಯಂತ ಪ್ರಿಯನಾದಂತಹ, ಭಕ್ತರನ್ನ ಪಾಲಿಸುವಂತಹ ನಿನಗೆ ನಮಸ್ಕಾರ. ದುರ್ವಿದಗ್ಧ ದೈತ್ಯ ಸೈನ್ಯ ದಾರಿಣೇ ನಮಃ ಶಿವಾಯ. ದುಷ್ಟರಾದಂತಹ ರಾಕ್ಷಸರನ್ನ ಶಿಕ್ಷಿಸುವಂತಹ ಹೇ ಶಿವನೇ ನಿನಗೆ ನಮಸ್ಕಾರ. ಶರ್ವರೀಶ ಧಾರಿಣೆ ಕಪಾಲಿನೇ ನಮಃ ಶಿವಾಯ. ಶರ್ವರೀಶ ಧಾರಿಣೆ, ಆ ಚಂದ್ರನನ್ನ ತಲೆಯ ಮೇಲೆ ಮುಡಿದುಕೊಂಡು ಚಂದ್ರಶೇಖರ ಅಂತ ನೀನು ಕರೆಸ್ಕೊಂಡಿದೀಯಾ. ಕಪಾಲಿನೇ, ಕಪಾಲವನ್ನ ಧಾರಣೆ ಮಾಡಿದಂಥವನು. ಪುರಾಣದ ಪ್ರಕಾರ ಬ್ರಹ್ಮನ ಶಿರವನ್ನ ಶಿವ ತನ್ನ ಕೈಯಲ್ಲಿ ಮೀಟಿದ, ಅದು ಬ್ರಹ್ಮ ಕಪಾಲವಾಗಿ ಶಿವನ ಕೈಗೆ ಅಂಟಿಕೊಂಡಿತು ಅಂತ ನಾವು ಕೇಳ್ತೀವಿ. ಅಂತಹ ಕಪಾಲಧಾರಿಯಾದಂತಹ ನಿನಗೆ ನಮಸ್ಕಾರ ಎನ್ನುವಂಥದ್ದು 15ನೇ ಶ್ಲೋಕದ ಅರ್ಥ. ಅಂತಹ ಶಿವ ನಮ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ನಮ್ಮೆಲ್ಲರಿಗೂ ಕೂಡ ಭಕ್ತಿಯನ್ನು ವೃದ್ಧಿಸಲಿ, ಸನ್ಮಾರ್ಗವನ್ನು ತೋರಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಾಳೆ ಮುಂದಿನ ಶ್ಲೋಕಗಳ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಧನ್ಯವಾದಗಳು.